Hey guys, welcome to ವೇದಾಂತ್ ಪಾಠಶಾಲೆ. ನಮ್ಮ ವೇದಾಂತ್ ಪಾಠಶಾಲೆ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಅಂತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆಗ ನಮ್ಮ ಚಾನಲ್ನ ಕಡೆಯಿಂದ ಅಪ್ಲೋಡ್ ಮಾಡುವ ಎಲ್ಲ ಸೆಷನ್ಸ್ ನಿಮಗೆ ನೋಟಿಫೈ ಆಗುತ್ತೆ. ನೀವು ಅವುಗಳನ್ನು ಇಮಿಡಿಯೇಟ್ ಆಗಿ ವಾಚ್ ಮಾಡಬಹುದು. ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಯಾರೆಲ್ಲ PSI ಪರೀಕ್ಷೆಗೆ ತಯಾರಿ ನಡೆಸ್ತಿದ್ದಾರೆ ಅವರಿಗಾಗಿ ಅಂತ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಲಾಗಿದೆ. ಪುಸ್ತಕದ ಹೆಸರು ಭಾಷಾಂತರ ಮತ್ತು ಸಾರಾಂಶ ಬರವಣಿಗೆ. ಪುಸ್ತಕವನ್ನು ಖರೀದಿ ಮಾಡೋದಕ್ಕೆ ಇಲ್ಲಿ ಕಾಣ್ತಾ ಇರುವಂತಹ ಮೊಬೈಲ್ ಸಂಖ್ಯೆಗೆ ನಿಮ್ಮ ವಿಳಾಸವನ್ನು ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಮುಖಾಂತರ ಕಳಿಸ್ಕೊಡಿ. ಇಂಡಿಯಾ ಪೋಸ್ಟ್ ಮುಖಾಂತರ ಪುಸ್ತಕವನ್ನು ನಿಮ್ಮ ವಿಳಾಸಕ್ಕೆ ತಲುಪಿಸಲಾಗುತ್ತೆ. ನಮ್ಮ ಪುಸ್ತಕ ಈಗ ಅಮೆಝಾನ್, ಫ್ಲಿಪ್ಕಾರ್ಟಲ್ಲೂ ಅವೈಲಬಲ್ ಇದ್ದು ನೀವು ಹೋಗಿ ಅಲ್ಲಿಯೂ ಕೂಡ ಖರೀದಿಯನ್ನು ಮಾಡಬಹುದು. ಇವತ್ತಿನ ನಮ್ಮ PSI ಟ್ರಾನ್ಸ್ಲೇಷನ್ ಸೆಷನಲ್ಲಿ ನಿಮ್ಮ ಜೊತೆಲಿ ಡಿಸ್ಕಸ್ ಮಾಡೋದಕ್ಕೆ ನಾನೊಂದು ಪ್ಯಾರಾಗ್ರಾಫನ್ನು ತಗೊಂಡು ಬಂದಿದ್ದೀನಿ. ಅದೊಂದು ಇಂಗ್ಲೀಷ್ನ ಪ್ಯಾರಾಗ್ರಾಫ್ ಇದೆ. ನೋಡೋಣ ಬನ್ನಿ ಏನಿದೆ ಅಂತ. ಐ ಹೋಪ್ ಯು ಗೈಸ್ ನೋ ದಟ್ ನಾನು ನಿಮಗಾಗಿ ಟಾರ್ಗೆಟ್ 402 PSI ಸೆಷನ್ಸನ್ನು ಮಾಡಿಕೊಡ್ತಾ ಇದ್ದೀನಿ. ಇನ್ನೂ ವಾಚ್ ಮಾಡಿಲ್ಲ ಅಂತಿದ್ದಲ್ಲಿ ಪ್ಲೇಲಿಸ್ಟಲ್ಲಿ ಹೋಗಿ ನೀವು ಚೆಕ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ನೀವಲ್ಲಿ ವಾಚ್ ಮಾಡಬಹುದು. ಅಥವಾ ಇದೇ ಸೆಷನ್ ಆಫ್ ಕೊನೆಯಲ್ಲೂ ಕೂಡ ನಾನು ನಿಮಗೆ ಪ್ಲೇಲಿಸ್ಟನ್ನು ತೋರಿಸ್ತೀನಿ. ಅಲ್ಲಿಯೂ ಕೂಡ ಕ್ಲಿಕ್ ಮಾಡಿ ವಾಚ್ ಮಾಡಬಹುದಿದೆ. ನೋಡೋಣ ಬನ್ನಿ ಇವತ್ತಿನ ನಮ್ಮ ಡಿಸ್ಕಷನ್ ಪ್ರಶ್ನೆ ಏನಿದೆ ಅಂತ. ಈ ರೀತಿಯಲ್ಲಿದೆ, ಓದೋಣ ಏನಿದೆ. ಗುಡ್ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಈಸ್ ಆನ್ ಎಸೆನ್ಷಿಯಲ್ ಫೆಸಿಲಿಟಿ that allows citizens of the country to travel locally and across the country faster, safer and more affordable. The connectivity of the different regions of the country between them is taken into consideration when planning public transport. Railways and buses have good connectivity in India. However, air connectivity remains a problem for some regions, but slowly the situation is improving. ಹೀಗಿದೆ. ನೋಡೋಣ ಇದನ್ನು ನಾವು ಹೇಗೆ ಕನ್ನಡ ಭಾಷೆಗೆ ಅನುವಾದ ಮಾಡ್ತೀವಿ ಅಂತ. ಗುಡ್ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಅಂತ ಕೊಟ್ಟಿದ್ದಾರೆ. ಗುಡ್ ಅಂತಂದರೆ ಒಳ್ಳೆಯ ಅಂತ ಹೇಳ್ತೀವಿ. ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್, ಪಬ್ಲಿಕ್ ತಗೊಳ್ಳೋಣ, ಸಾರ್ವಜನಿಕ ಅಂತ ತಗೊಳ್ಳೋಣ. ಟ್ರಾನ್ಸ್ಪೋರ್ಟೇಷನ್ ಸಾರಿಗೆ ಅಂತ ತಗೋಬಹುದು. ಈಸ್ ಆನ್ ಎಸೆನ್ಷಿಯಲ್ ಫೆಸಿಲಿಟಿ. ಎಸೆನ್ಷಿಯಲ್ ಅಂತಂದರೆ ಪ್ರಮುಖವಾದ, ಮುಖ್ಯವಾದ, ಎನಿಥಿಂಗ್ ಈಸ್ ಓಕೆ. ಅಗತ್ಯವಾದ, ಅತ್ಯಗತ್ಯವಾದ ಅದು ಕೂಡ ತಗೊಳ್ಬಹುದು. ಪ್ರಮುಖವಾದ ಸೌಲಭ್ಯ, ಫೆಸಿಲಿಟಿ. ದಟ್ ಅಲೋಸ್, ಅನುವು ಮಾಡುತ್ತದೆ. ಓಕೆ, ಅನುವು ಅಂತ ಸದ್ಯಕ್ಕಿಲ್ಲಿ ಬರ್ದಿರ್ತೀನಿ. ಯಾರಿಗೆ? ನಾಗರಿಕರು ಅಲ್ವಾ, ನಾಗರಿಕರು ಆಫ್ ದಿ ಕಂಟ್ರಿ. ಕಂಟ್ರಿ ದೇಶ. ಯಾಕಾಗಿ? ಟು ಟ್ರಾವೆಲ್, ಪ್ರಯಾಣ ಅಂತ ಇಲ್ಲಿ ಬರ್ದಿರೋಣ. ಇದು ಸ್ವಲ್ಪ ವಾಕ್ಯದಲ್ಲಿ ಬದಲಾಗುತ್ತೆ. ಲೋಕಲಿ ಅಂತ ಕೊಟ್ಟಿದ್ದಾರೆ ನೋಡಿ, ಇದರ ಅರ್ಥ ಏನು? ಸ್ಥಳೀಯ ಅಂತ ತಗೊಳ್ಬಹುದು. ಆ್ಯಂಡ್ ಮತ್ತು ಅಕ್ರಾಸ್ ದ ಕಂಟ್ರಿ. ಕಂಟ್ರಿ ಅಂದರೆ ದೇಶ, ಅಕ್ರಾಸ್ ಅಂತಂದರೆ ಎರಡು ಸೇರಿಸಿ ಈ ರೀತಿಯಲ್ಲಿ ತಗೊಳ್ತೀವಿ, ದೇಶದಾದ್ಯಂತ. ಓಕೆ, ವರ್ಲ್ಡ್ ಅಂತ ಕೊಟ್ಟಿದ್ರೆ ಪ್ರಪಂಚದಾದ್ಯಂತ ಅಂತ ಬಂದಿರೋದು. ತಗೊಳ್ಳೋಣ, ದೇಶದಾದ್ಯಂತ. ಫಾಸ್ಟರ್ ಅಂತ ಹೇಳಿದ್ದಾರಲ್ವಾ, ತಗೊಳ್ಳೋಣ ವೇಗವಾಗಿ, ಸೇಫರ್ ಅಂತ ಹೇಳಿದ್ದಾರಲ್ವಾ, ತಗೊಳ್ಳೋಣ ಸುರಕ್ಷಿತವಾಗಿ. ಆ್ಯಂಡ್ ಮತ್ತು ಮೋರ್ ಅಫೋರ್ಡಬಲ್. ಮೋರ್ ಅಂತಂದರೆ ಹೆಚ್ಚು ಅಂತ ತಗೊಳ್ಳಿ, ಅಫೋರ್ಡಬಲ್ ಅಂತಂದರೆ ಕೈಗೆಟಕುವ ಬೆಲೆ ಅಂತ ಅರ್ಥ. ಬರಿತಾ ಇದ್ದೀನಿ, ಕೈಗೆಟಕುವ ಬೆಲೆ. ಓಕೆ, ಎಸ್. ಇಲ್ಲಿಗೆ ನಮ್ಮ ಒಕ್ಯಾಬ್ಯುಲರಿ ಕಂಪ್ಲೀಟ್ ಆಗಿದೆ. ಏನು ಹೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಇಲ್ಲಿ ನಾವು ಮಾತಾಡ್ತಾ ಇರುವಂಥದ್ದು ಗುಡ್ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ನ ಬಗ್ಗೆ. ಇದೇನಾಗುತ್ತೆ? ನಮ್ಮ ಸಬ್ಜೆಕ್ಟ್ ಆಗುತ್ತೆ. ಇದು ಏನು ಮಾಡ್ತಿದ್ಯಂತೆ? ಅನುವು ಮಾಡ್ತಿದ್ಯಂತೆ. ಇದು ವರ್ಬ್. ಯಾರಿಗೆ ಇದು ಅನುವು ಮಾಡಿಕೊಡ್ತಾ ಇರುವಂಥದ್ದು, ಯಾಕಾಗಿ, ಹಾಗೆ ಯಾವ ರೀತಿ ಅನ್ನುವಂಥ ಕಾನ್ಸೆಪ್ಟ್ ಆಬ್ಜೆಕ್ಟ್ನಲ್ಲಿ ಇದೆ. ಹೇಗಿದನ್ನು ಬರಿಬಹುದು? ಬರೆದು ತೋರಿಸ್ತಾ ಇದ್ದೀನಿ, ಗಮನವಿಟ್ಟು ನೋಡ್ಕೊಳ್ಳಿ. ಬರೆಯೋಣ. ಒಳ್ಳೆಯ, ಫಸ್ಟ್ ಸಬ್ಜೆಕ್ಟನ್ನು ತಗೊಳ್ತಾ ಇದ್ದೀನಿ. ಒಳ್ಳೆಯ ಸಾರ್ವಜನಿಕ ಸಾರಿಗೆಯು. ಒಳ್ಳೆಯ ಸಾರ್ವಜನಿಕ ಸಾರಿಗೆಯು ಸಬ್ಜೆಕ್ಟ್ ಆಯಿತು. ಇಂಗ್ಲಿಷ್ನಲ್ಲಿ ನಮಗೆ ಈ ಒಂದು ವಾಕ್ಯವನ್ನು ಹೇಗೆ ರಚನೆ ಮಾಡಿದ್ದಾರೆ? ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್. ನಾವು ನಮ್ಮ ಕನ್ನಡ ಭಾಷೆಯಲ್ಲಿ ಬರೆಯುವಾಗ ಸಬ್ಜೆಕ್ಟ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ವರ್ಬ್ ಈ ಒಂದು ಕಾನ್ಸೆಪ್ಟನ್ನು ಬಳಸ್ತೀವಿ. ಸಬ್ಜೆಕ್ಟ್ ಮುಗ್ದಿದೆ, ಆಬ್ಜೆಕ್ಟ್ ಬರೀಬೇಕು ಅಂದರೆ ಈ ವಿಚಾರವನ್ನು ಬರೀಬೇಕು. ಹೇಗೆ ಬರೆಯೋದು? ಬರೆಯೋಣ ನೋಡಿ, ತೋರಿಸ್ತೀನಿ. ಒಳ್ಳೆಯ ಸಾರ್ವಜನಿಕ ಸಾರಿಗೆಯು ಯಾರಿಗೆ? ದೇಶದ ನಾಗರಿಕರಿಗೆ. ದೇಶದ ನಾಗರಿಕರಿಗೆ. ಎಲ್ಲೆಲ್ಲಿ? ಸ್ಥಳೀಯ
ಸ್ಥಳೀಯ ಮತ್ತು ಮತ್ತು ಇನ್ನೆಲ್ಲಿ ಅಕ್ರಾಸ್ ದಿ ಕಂಟ್ರಿ, ದೇಶದಾದ್ಯಂತ ಏನು ಮಾಡೋದಕ್ಕೆ, ಪ್ರವಾಸ ಮಾಡೋದಕ್ಕೆ. ಯಾವ ರೀತಿಯಲ್ಲಿ, ಎರಡೂ ಬರಿಬೇಕು. ದೇಶದಾದ್ಯಂತ ವೇಗವಾಗಿ, ಸುರಕ್ಷಿತವಾಗಿ, ವೇಗವಾಗಿ, ಸುರಕ್ಷಿತವಾಗಿ ಮತ್ತು ಮತ್ತು ಹೆಚ್ಚು ಮತ್ತು ಹೆಚ್ಚು ಕೈಗೆಟಕುವ ರೀತಿಯಲ್ಲಿ. ಬೆಲೆ ಇಸ್ ಆಪ್ಷನಲ್. ಓಕೆ, ತಗೊಂಡ್ರೆ ತಗೋಬಹುದು, ಇಲ್ಲಾಂದ್ರೆ ಇಲ್ಲ, ನೋ ಪ್ರಾಬ್ಲಮ್. ಹೆಚ್ಚು ಕೈಗೆಟುಕುವ ರೀತಿಯಲ್ಲಿ ಏನು ಮಾಡೋದಕ್ಕೆ, ಪ್ರಯಾಣ ಮಾಡೋದಕ್ಕೆ. ತಗೊಳ್ಳೋಣ. ಪ್ರಯಾಣಿಸಲು, ನಾನು ಇದನ್ನೇ ಹೇಳಿದ್ದು ವಾಕ್ಯದಲ್ಲಿ ಬದಲಾಗುತ್ತೆ ಅಂತ. ಪ್ರಯಾಣಿಸಲು ಏನು ಮಾಡಿಕೊಡುತ್ತಂತೆ, ಅನುವು ಮಾಡುತ್ತೆ. ಬರಿತಾ ಇದ್ದೀನಿ, ಅನುವು ಮಾಡುತ್ತದೆ. ನೋಡಿ, ಈ ರೀತಿಯಲ್ಲಿ ನಾವು ವಾಕ್ಯವನ್ನು ಬರಿಬಹುದಿದೆ. ನಾನಿಲ್ಲಿ ಫಾರ್ಮುಲಾ ಏನು ಹೇಳಿದ್ದೆ ನಿಮಗೆ ಗಮನಿಸಿ. ಇಲ್ಲಿ ನೋಡಿ ಬರೆದಿದ್ದೀನಿ, ಸಬ್ಜೆಕ್ಟ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ವರ್ಬ್. ಸಬ್ಜೆಕ್ಟ್ ಆಗಿದೆ ಇದು, ವರ್ಬ್ ಆಗಿದೆ ಇದು. ಹಾಗಾದರೆ ಆಬ್ಜೆಕ್ಟ್ ಏನು, ಈ ಕಾನ್ಸೆಪ್ಟನ್ನು ಆಬ್ಜೆಕ್ಟ್ ಅಂತ ಹೇಳ್ತೀವಿ. ಹೀಗೆ ನೀವು ಕನ್ನಡದಲ್ಲಿ ವಾಕ್ಯ ರಚನೆಯನ್ನು ಮಾಡಬೇಕು ಅಂತಿದ್ದಲ್ಲಿ, ನಿಮಗೆ ಕನ್ಫ್ಯೂಷನ್ ಇದೆ ಅಂತಿದ್ದಲ್ಲಿ ಈ ಫಾರ್ಮುಲಾ ಬಳಸಿ, ನಿಮಗೆ ತುಂಬಾ ಸಹಾಯ ಮಾಡುತ್ತೆ. ಆ್ಯಂಡ್ ಇಟ್ ಈಸ್ ಈಸಿ ಆಲ್ಸೋ. ಓಕೆ, ಮೊದಲನೇ ವಾಕ್ಯ ಇದಾಗಿತ್ತು. ಎರಡನೇ ವಾಕ್ಯದ ಕಡೆಗೆ ಹೊರಟಿದ್ದೀನಿ. ದ ಕನೆಕ್ಟಿವಿಟಿ ಅಂತ ಕೊಟ್ಟಿದ್ದಾರೆ. ತಗೊಳ್ಳೋಣ. ಸಂಪರ್ಕ ಯಾವುದರ, ಆಫ್ ಡಿಫ್ರೆಂಟ್ ರೀಜನ್ಸ್. ಡಿಫ್ರೆಂಟ್ ಅಂದ್ರೇನು, ವಿವಿಧ. ರೀಜನ್ಸ್ ಅಂದ್ರೇನು, ಪ್ರದೇಶಗಳು ಅಂತ ಹೇಳ್ತೀವಿ. ಎಲ್ಲಿಯ, ಆಫ್ ದ ಕಂಟ್ರಿ, ದೇಶದ ಅಲ್ವಾ. ತಗೊಳ್ಳೋಣ. ಬಿಟ್ವೀನ್ ಅಂತ ಕೊಟ್ಟಿದ್ದಾರೆ, ನಡುವೆ ಅಂತ ತಗೊಳ್ಳಿ. ದೆಮ್ ಅಂತ ಇದೆ, ಅವು ಅಂತ ತಗೊಳ್ಳೋಣ. ಈಸ್ ಟೇಕನ್ ಇನ್ ಟು ಕನ್ಸಿಡರೇಷನ್, ಇದನ್ನ ಪರಿಗಣಿಸಲಾಗಿದೆಯಂತೆ. ಬರೆಯೋಣ. ಸದ್ಯಕ್ಕಿಲ್ಲಿ ಪರಿಗಣಿಸು ಅಂತ ಬರೆದಿರ್ತೀನಿ, ಇದು ಕೂಡ ವಾಕ್ಯದಲ್ಲಿ ಬದಲಾಗುತ್ತೆ. ಲೆಟ್ಸ್ ಸಿ ದಟ್. ಯಾವಾಗ, ವೆನ್ ಪ್ಲಾನಿಂಗ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್. ಬರೆಯೋಣ ಇದನ್ನ. ಪ್ಲಾನಿಂಗ್ ಅಂತಿದೆ ಅಲ್ವಾ, ಇದನ್ನು ನಾವೇನಂತ ಹೇಳ್ತೀವಿ, ಯೋಜನೆ ಅಂತ ಹೇಳ್ತೀವಿ. ಯೋಜನೆ ಅಂತ ಹೇಳ್ತೀವಿ. ಪಬ್ಲಿಕ್, ಸಾರ್ವಜನಿಕ, ಟ್ರಾನ್ಸ್ಪೋರ್ಟ್, ಸಾರಿಗೆ. ಇಲ್ಲಿ ನಾವು ಬರ್ದಿದ್ದೀವಿ ನೋಡಿ, ಬರ್ದಿದ್ದೀವಲ್ವಾ. ಮತ್ತೊಮ್ಮೆ ಬರೆಯೋದು ಬೇಡ, ನಮ್ಗೆ ಗೊತ್ತಿಲ್ಲ, ಮರ್ತು ಹೋಗ್ತೀವಿ, ನೆನಪಿರಲ್ಲ, ಅಂತಹ ಪದಗಳನ್ನು ಮಾತ್ರ ಬರ್ಕೊಳ್ಬೇಕು. ಇದು ನಮಗೆ ಗೊತ್ತಿದೆ, ಇಂದಿನ ವಾಕ್ಯದಲ್ಲಿ ಬರ್ದಿದ್ದೀವಿ. ಸೊ ಹಾಗಾಗಿ ತಿರ್ಗಾ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಏನು ಹೇಳಿದ್ದಾರೆ ನೋಡಿ, ಇಲ್ಲಿ ನಾವು ಮಾತಾಡ್ತಾ ಇರುವಂಥದ್ದು ಯಾವುದರ ಬಗ್ಗೆ, ನಾವಿಲ್ಲಿ ಮಾತಾಡ್ತಾ ಇರುವಂಥದ್ದು ಪ್ಲಾನಿಂಗ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್, ಈ ವಿಚಾರದ ಬಗ್ಗೆ. ಆ ಒಂದು ಸಮಯದಲ್ಲಿ ಏನನ್ನ ಕನ್ಸಿಡರೇಷನ್ಗೆ ತಗೊಂಡ್ರು ಅಂತ. ಸೊ ಹಾಗಾಗಿ ಇದು ಸಬ್ಜೆಕ್ಟ್ ಆಯಿತು, ಕನ್ಸಿಡರೇಷನ್ ಮಾಡಿದ್ದು ವರ್ಬ್ ಆಯಿತು. ಏನನ್ನ ಕನ್ಸಿಡರ್ ಮಾಡಿದ್ರು, ಏನನ್ನ ಪರಿಗಣಿಸಿದ್ರು ಅನ್ನೋಂಥದ್ದು ಆಬ್ಜೆಕ್ಟ್ನಲ್ಲಿ ಇಲ್ಲಿದೆ. ಈಗ ಇಲ್ಲೂ ಕೂಡ ನಾವಿಂದು ವಾಕ್ಯವನ್ನು ರಚನೆ ಮಾಡೋಕ್ಕೆ ಫಾರ್ಮುಲಾ ಬಳಸೋಣ. ಸಬ್ಜೆಕ್ಟ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ವರ್ಬ್. ಹೇಗೆ ಬರಿಬೋದು, ಫಸ್ಟ್ ಸಬ್ಜೆಕ್ಟನ್ನು ತಗೊಳ್ತಾ ಇದ್ದೀನಿ ನೋಡಿ. ಸಬ್ಜೆಕ್ಟ್ ಈ ರೀತಿಯಲ್ಲಿ ಪ್ರಾರಂಭ ಮಾಡೋಣ. ಸಾರ್ವಜನಿಕ ಸಾರಿಗೆಯನ್ನು ಯೋಜಿಸುವಾಗ, ಈ ರೀತಿಯಲ್ಲಿ ಬರಿತಾ ಇದ್ದೀನಿ. ಸಾರ್ವಜನಿಕ ಸಾರಿಗೆಯನ್ನು ಯೋಜಿಸುವಾಗ, ಆ ಒಂದು ಸಂದರ್ಭದಲ್ಲಿ ಏನು ಮಾಡಲಾಯಿತು, ಪರಿಗಣಿಸಲಾಯಿತು. ಏನನ್ನ ಪರಿಗಣಿಸಿದ್ರು, ಬರೆಯೋಣ. ಯೋಜಿಸುವಾಗ ದೇಶದ ವಿವಿಧ ಪ್ರದೇಶಗಳ ನಡುವೆ ಅವುಗಳ ಸಂಪರ್ಕವನ್ನು ಏನು ಮಾಡಿದ್ರು, ಪರಿಗಣಿಸಿದ್ರು. ಸಂಪರ್ಕವನ್ನು ಪರಿಗಣಿಸಲಾಯಿತು. ಫುಲ್ ಸ್ಟಾಪ್. ನೋಡಿ, ಈ ರೀತಿಯಲ್ಲಿ ವಾಕ್ಯವನ್ನು ತಗೊಳ್ಳಲಾಗಿದೆ. ಇಲ್ಲಿಯ ಸಬ್ಜೆಕ್ಟ್ ಏನು, ಇದು ಸಾರ್ವಜನಿಕ ಸಾರಿಗೆಯನ್ನು ಯೋಜಿಸುವಾಗ ಏನು ಮಾಡಿದ್ರಂತೆ, ನಮ್ಮ ದೇಶದಲ್ಲಿ ಇರುವಂತಹ ವಿವಿಧ ಪ್ರದೇಶಗಳ ನಡುವೆ ಇರುವಂತಹ ಸಂಪರ್ಕವನ್ನು ಅವರು ಗಮನಿಸಿದ್ರಂತೆ, ಗಣನೆಗೆ ತಗೊಂಡ್ರಂತೆ. ಇದನ್ನು ಹೇಳಿರುವಂಥದ್ದು. ಇದು ಆಬ್ಜೆಕ್ಟ್ ಆಗಿದೆ. ಪರಿಗಣಿಸಲಾಯಿತು ಅನ್ನುವಂಥದ್ದು ವರ್ಬ್ ಆಗುತ್ತೆ. ಹೀಗೆ ಯಾವ ರೀತಿಯಲ್ಲಿ ಫಾರ್ಮುಲಾ ಬಳಸಿ ವಾಕ್ಯ ರಚನೆ ಮಾಡಬಹುದು ಅಂತ ಈ ಎರಡು ವಾಕ್ಯಗಳಲ್ಲಿ ಹೇಳ್ಕೊಟ್ಟೆ. ಬನ್ನಿ ಮೂರನೇ ವಾಕ್ಯದ ಕಡೆಗೆ ಹೋಗೋಣ. ನೀವೇನಾದ್ರೂ PSI ಪರೀಕ್ಷೆಗೆ ತಯಾರಿಯನ್ನ ನಡೆಸ್ತಾ ಇದ್ದೀರಾ, ಅಥವಾ 545 ಹಾಗೆ 402 ಪರೀಕ್ಷೆಗೆ ನಿಮ್ಮ ಸಿದ್ಧತೆ ಏನಾದ್ರೂ ನಡೀತಾ ಇದೆಯಾ?
ಹಾಗಿದ್ದಲ್ಲಿ ನಿಮಗಾಗಿ ಅಂತ ವೇದಾಂತ್ ಪಾಠಶಾಲೆ ಒಂದು ಕ್ರಾಶ್ ಕೋರ್ಸ್ ಅನ್ನ ಪ್ರಾರಂಭ ಮಾಡಿದೆ. ಇದರಲ್ಲಿ ಪೂರ್ತಿ PSI ಪೇಪರ್ 1ಗೆ ಬೇಕಾಗಿರುವಂತಹ ಟ್ರಾನ್ಸ್ಲೇಷನ್, ಪ್ರೆಸಿ ರೈಟಿಂಗ್, ಎಸ್ಸೆ 3 ಕಾನ್ಸೆಪ್ಟ್ಸ್ ಬೇಸಿಕ್ ಇಂದ ಹೇಳ್ಕೊಡ್ತಾ ಇದ್ದೀನಿ. ಹಾಗೆ ನಿಮಗೆ ಪ್ರತಿಯೊಂದು ಸೆಷನ್ PDF ನೋಟ್ಸ್ ಕೂಡ ಸಿಗುತ್ತೆ. ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಒಂದು ಪುಸ್ತಕವನ್ನು ಕೂಡ ಈ ಕೋರ್ಸ್ ನಲ್ಲಿ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಪುಸ್ತಕ ನಿಮ್ಮ ಅಡ್ರೆಸ್ಗೆ ಬಂದು ತಲುಪುತ್ತೆ. ಅದನ್ನ ನೋಡ್ಕೊಂಡು ಕೂಡ ನೀವು ಪ್ರಾಕ್ಟೀಸ್ ಮಾಡಬಹುದು. ಕನ್ನಡ ಹಾಗೆ ಇಂಗ್ಲಿಷ್ ಎರಡೂ ಭಾಷೆಯಲ್ಲಿದ್ದು ಟಾಪ್ ಕರೆಂಟ್ ಅಫೇರ್ಸ್ ಹಾಗೆ ಜನರಲ್ ಟಾಪಿಕ್ ಎರಡೂ ಕೂಡ ನಿಮ್ಗೆ ಇದರಲ್ಲಿ ಸಿಗುತ್ತೆ. ಹೆಚ್ಚಿನ ಮಾಹಿತಿಗೆ ಈ ನಂಬರ್ ಅನ್ನ ಈ ಕೂಡಲೇ ಕಾಂಟ್ಯಾಕ್ಟ್ ಮಾಡಿ. ಸೆಷನ್ನ 3ನೇ ವಾಕ್ಯ ಹೀಗಿದೆ: ರೈಲ್ವೇಸ್ ಅಂಡ್ ಬಸ್ಸಸ್. ರೈಲ್ವೇಸ್ ಅಂತಿರೋದೇನಾಗುತ್ತೆ, ರೈಲ್ವೆಗಳು ಅಂತ ಬರುತ್ತೆ. ಆ್ಯಂಡ್ ಬಸ್ಸಸ್, ಬಸ್ಸುಗಳು, ಹ್ಯಾವ್ ಹೊಂದಿವೆ ಅಂತ ಇಲ್ಲಿ ಸದ್ಯಕ್ಕೆ ತಗೊಳ್ಳೋಣ. ಏನು? ಗುಡ್ ಕನೆಕ್ಟಿವಿಟಿ. ಕನೆಕ್ಟಿವಿಟಿ ಈಗಷ್ಟೇ ಬರೆದ್ವಿ, ಸಂಪರ್ಕ ನಮಗೆ ಗೊತ್ತಿದೆ, ಬರೆಯೋದು ಬೇಡ. ಗುಡ್ ಮೊದಲನೇ ವಾಕ್ಯದಲ್ಲಿ ಬರೆದಿದ್ವಿ, ಒಳ್ಳೆಯ ನಮಗೆ ಗೊತ್ತಿದೆ. ಭಾರತ. ಹೌಎವರ್, ಆದಾಗ್ಯೂ, ಏರ್ ಕನೆಕ್ಟಿವಿಟಿ, ಏರ್ ವಾಯು, ಕನೆಕ್ಟಿವಿಟಿ ಸಂಪರ್ಕ, ರಿಮೇನ್ಸ್ ಉಳಿಯುತ್ತದೆ. ಏನಾಗಿ? ಅ ಪ್ರಾಬ್ಲಮ್, ಸಮಸ್ಯೆ. ಎಲ್ಲಿ? ಫಾರ್ ಸಮ್ ರೀಜನ್ಸ್. ಸಮ್ ಅಂತ ಕೊಟ್ಟಿದ್ದಾರಲ್ವ, ತಗೊಳ್ಳೋಣ. ಕೆಲವು ರೀಜನ್ಸ್ ಅಂತ ಕೊಟ್ಟಿದ್ದಾರೆ, ಇದನ್ನೇನಂತ ತಗೊಳ್ಳೋಣ? ಪ್ರದೇಶಗಳು ಅಂತ ತಗೊಳ್ಳೋಣ. ಬಟ್ ಆದರೆ, ಸ್ಲೋಲಿ ನಿಧಾನವಾಗಿ, ಸಿಚುವೇಶನ್ ಈಸ್ ಇಂಪ್ರೂವಿಂಗ್. ಸಿಚುವೇಶನ್ ಸಂದರ್ಭ ಅಂತ ತಗೊಳ್ಬಹುದು. ಈಸ್ ಇಂಪ್ರೂವಿಂಗ್ ಅಂತಿದೆ, ಸುಧಾರಿಸುತ್ತಿದೆ, ಸುಧಾರಿಸುತ್ತಿದೆ, ಈ ರೀತಿಯಲ್ಲಿ ಇದು ಬರುತ್ತೆ. ಓಕೆ, ಸೊ ಇಲ್ಲಿಗೆ ನಮ್ಮ ವೊಕ್ಯಾಬ್ಯುಲರಿ ಮುಗ್ದಿದೆ. ಏನು ಹೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ಗಮನಿಸಿ, ನಮಗೊಂದು ಕಾಮ ಕಾಣಿಸ್ತಾ ಇದೆ ಆ್ಯಂಡ್ ಪಂಕ್ಚುವೇಶನ್ ಕೂಡ ಇದೆ. ಸೊ ಇಲ್ಲಿಂದ ಇಲ್ಲಿಯವರೆಗೆ ಒಂದು ಭಾಗ ಅಂತ ಅಂದ್ಕೊಳ್ಳೋಣ. ಅದಾದಮೇಲೆ ಇಲ್ಲಿಂದ ಇಲ್ಲಿಯವರೆಗೆ ಎರಡನೇ ಭಾಗ ಅಂತ ಅಂದ್ಕೊಳ್ಳೋಣ. ಮೊದಲನೇ ಭಾಗದಲ್ಲಿ ಏನು ಹೇಳ್ತಾ ಇರುವಂಥದ್ದು? ರೈಲ್ವೇಸ್ ಆ್ಯಂಡ್ ಬಸ್ಸಸ್ ಹ್ಯಾವ್ ಗುಡ್ ಕನೆಕ್ಟಿವಿಟಿ ಇನ್ ಇಂಡಿಯಾ. ನಮ್ಮ ಭಾರತದಲ್ಲಿ ರೈಲ್ವೆಗಳು ಹಾಗೆ ಬಸ್ಗಳ ಒಳ್ಳೆಯ ಕನೆಕ್ಟಿವಿಟಿ ಅಂದರೆ ಒಳ್ಳೆಯ ಸಂಪರ್ಕವಿರೋದ್ರ ಬಗ್ಗೆ ಹೇಳ್ತಿದ್ದಾರೆ. ಇವೆರಡಕ್ಕೂ ಕೂಡ ಒಳ್ಳೆಯ ಸಂಪರ್ಕ ಇದೆ ಅಂತ. ಆಮೇಲೆ ಏನಂತ ಹೇಳ್ತಾ ಇದ್ದಾರೆ? ವಾಯು ಸಂಪರ್ಕ, ಅದರಲ್ಲಿ ಸ್ವಲ್ಪ ಸಮಸ್ಯೆ ಇದ್ದು ಕೆಲವು ಪ್ರದೇಶಗಳಲ್ಲಿ ಮಾತ್ರ ನಾವು ಈ ಸಮಸ್ಯೆ ನೋಡಬಹುದು. ಆದರೆ ಈಗ ಆ ಸಮಸ್ಯೆಗಳು ಸುಧಾರಿಸ್ತಾ ಇದೆ. ಅದು ಎರಡನೇ ಭಾಗ. ಸೊ ವಿತೌಟ್ ಯೂಸಿಂಗ್ ಫಾರ್ಮುಲಾ ಹೇಗೆ ವಾಕ್ಯವನ್ನು ರಚನೆ ಮಾಡಬಹುದು ಅಂತ ಇಲ್ಲಿ ಹೇಳ್ಕೊಡ್ತೀನಿ, ನೋಡ್ಕೊಳ್ಳಿ. ಸೊ ಮೊದಲನೇ ಭಾಗವನ್ನು ಬರಿತಾ ಇದ್ದೀನಿ. ರೈಲ್ವೆ ಹಾಗೆ ಬಸ್ ಇವೆರಡರ ನಡುವೆ ಇರುವಂಥ ಒಳ್ಳೆಯ ಸಂಪರ್ಕ ನಮ್ಮ ಭಾರತದಲ್ಲಿದೆ, ಅದನ್ನು ಬರಿಬೇಕು. ಹೇಗೆ ಬರೆಯೋದು? ಭಾರತದಲ್ಲಿ ರೈಲ್ವೆಗಳು ಮತ್ತು ಬಸ್ಸುಗಳು ಏನು? ಒಳ್ಳೆಯ ಸಂಪರ್ಕವನ್ನು, ರೈಲ್ವೆಗಳು ಮತ್ತು ಬಸ್ಸುಗಳು ಒಳ್ಳೆಯ ಸಂಪರ್ಕವನ್ನು ಹೊಂದಿವೆ. ಹೀಗೆ ಬರುತ್ತೆ, ಒಳ್ಳೆಯ ಸಂಪರ್ಕವನ್ನು ಹೊಂದಿವೆ. ಓಕೆ, ಆ್ಯಂಡ್ ಇದಾದಮೇಲೆ ಹೀಗಿದೆ. ಆದಾಗ್ಯೂ, ಕಾಮ. ಇಲ್ಲಿಗೆ ನಮ್ಮ ಮೊದಲನೇ ಅಂದರೆ ಒಂದನೇ ಭಾಗ ಏನಿತ್ತು, ವಾಕ್ಯದ ಮೊದಲನೇ ಭಾಗ ಮುಗಿತು. ಎರಡನೇ ಭಾಗ ನೆಕ್ಸ್ಟ್ ಪಾರ್ಟ್ ಹೀಗೆ ಪ್ರಾರಂಭ ಆಗ್ತಿದೆ. ವಾಯು ಸಂಪರ್ಕವು ಕೆಲವು ಪ್ರದೇಶಗಳಲ್ಲಿ ಸಮಸ್ಯೆಯನ್ನು ಹೊಂದಿದ್ದು, ಈ ರೀತಿಯಲ್ಲಿ ಬರಿಬಹುದು. ಸಮಸ್ಯೆಯನ್ನು ಹೊಂದಿದ್ದು, ಆದರೆ ಈಗ ನಿಧಾನವಾಗಿ ಸಂದರ್ಭವು ಏನಾಗ್ತಾ ಇದೆ? ಸುಧಾರಿಸುತ್ತಿದೆ. ಇಂಪ್ರೂವಿಂಗ್ ಅಲ್ವಾ? ನೋಡಿ, ಈ ರೀತಿಯಲ್ಲಿ ತಗೊಂಡಿದ್ದೀನಿ. ಆಸ್ ಐ ಸೆಡ್ ಯು ಪೀಪಲ್ ಅರ್ಲಿಯರ್, ವಿತೌಟ್ ಯೂಸಿಂಗ್ ಎನಿ ಫಾರ್ಮುಲಾ, ಹೌ ಟು ಬ್ರೇಕ್ ಅ ಸೆಂಟೆನ್ಸ್ ಆ್ಯಂಡ್ ಫ್ರೇಮ್ ಅ ಸೆಂಟೆನ್ಸ್ ಅಂತ ಇಲ್ಲಿ ಹೇಳ್ಕೊಟ್ಟೆ. ಇದು ಮೊದಲನೇ ಭಾಗವಾಗಿತ್ತು.
ಇದು ಫಸ್ಟ್ ಪಾರ್ಟ್. ಇಲ್ಲಿಂದ ಎರಡನೇ ಭಾಗ ನಮಗಿದೆ. ಮೊದಲನೇ ಭಾಗದಲ್ಲಿ ರೈಲ್ವೇಸ್ ಹಾಗೆ ಬಸ್ಸಸ್ನ ಬಗ್ಗೆ ಮಾತಾಡಿದ್ದು, ಎರಡನೇ ಭಾಗದಲ್ಲಿ ವಾಯು ಸಂಪರ್ಕ ಏರ್ ಕನೆಕ್ಟಿವಿಟಿ ಇದ್ರ ಬಗ್ಗೆ ಮಾತಾಡಿದ್ವಿ. ಯಾವುದೇ ಫಾರ್ಮುಲಾ ಇಲ್ಲದೆ ಈ ರೀತಿಯಲ್ಲಿ ವಾಕ್ಯವನ್ನು ರಚನೆ ಮಾಡಬಹುದು. ಫಾರ್ಮುಲಾ ಆ ಒಂದು ವಿಚಾರವನ್ನು ಇಟ್ಕೊಂಡು ಈ ರೀತಿಯಲ್ಲಿ ವಾಕ್ಯವನ್ನು ರಚನೆ ಮಾಡಬಹುದು. ಇಟ್ ಈಸ್ ಅಪ್ ಟು ಯು, ನೀವು ಹೇಗಾದರೂ ಕಲ್ತ್ಕೊಳ್ಳಿ, ನಾಟ್ ಅ ಪ್ರಾಬ್ಲಮ್. ಪ್ರತಿ ಬಾರಿ ನಾನು ಈ ರೀತಿ ಎರಡೂ ವಿಚಾರಗಳನ್ನು ನಿಮಗೆ ಹೇಳ್ಕೊಡ್ತಾ ಇರ್ತೀನಿ. ನಿಮಗೆ ಅರ್ಥ ಆಗಬೇಕು, ಅದೇ ನನ್ನ ಫೈನಲ್ ಮೋಟೋ. ಇದರಿಂದ ನಿಮಗೆ ಒಳ್ಳೆಯ ಅಂಕಗಳು ಪರೀಕ್ಷೆಯಲ್ಲಿ ಸಿಗಬೇಕು, ಅಷ್ಟೇ ಸಾಕು ನನಗೆ. ಓಕೆ, ಹೇಗಿತ್ತು ಇವತ್ತಿನ ಸೆಷನ್? ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಹಾಗೆ ನಾನು ನಿಮಗಾಗಿ VAO ಪರೀಕ್ಷೆಗೆ ಹಾಗೆ ನಿಮ್ಮ PDO ಪರೀಕ್ಷೆಗೆ ನೀವೇನಾದರೂ ಪರೀಕ್ಷೆಗೆ ತಯಾರಿ ನಡೆಸ್ತಿದ್ದೀರಾ ಅಂತಿದ್ದಲ್ಲಿ ನಿಮಗಾಗಿ ಜನರಲ್ ಇಂಗ್ಲಿಷ್ ಕ್ಲಾಸಸ್ಸನ್ನು ಪ್ರತಿನಿತ್ಯ ಸಂಜೆ 4 ಗಂಟೆಗೆ ನಡೆಸಲಾಗ್ತಿದೆ. ತಪ್ಪದೆ ವಾಚ್ ಮಾಡಿ. ಇದರ PDF ನೋಟ್ಸ್ ಕೂಡ ನಿಮಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಅವೈಲಬಲ್ ಇದೆ, ಅದನ್ನು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ಇವತ್ತಿನ ನಮ್ಮ ಸೆಷನ್ ಹೇಗಿತ್ತು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಹಾಗೆ ನೀವೇನಾದರೂ ನಮ್ಮ ಕೋರ್ಸ್ಗೆ ಜಾಯಿನ್ ಆಗಬೇಕು, ನಮ್ಮ ಪುಸ್ತಕವನ್ನು ಖರೀದಿ ಮಾಡಬೇಕು ಅಂತಿದ್ದಲ್ಲಿ ಇಲ್ಲಿ ಕಾಣ್ತಾ ಇರುವಂಥ ಮೊಬೈಲ್ ಸಂಖ್ಯೆಗೆ ಈ ಕೂಡಲೇ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬಹುದಿರುತ್ತೆ. ಇಲ್ಲಿ ನಾನು ನಿಮಗೆ ಆನ್ ದ ಟಾಪ್ ಪ್ಲೇಲಿಸ್ಟನ್ನು ತೋರಿಸ್ತಾ ಇದ್ದೀನಿ. ಅಲ್ಲಿ ನೀವು ಕ್ಲಿಕ್ ಮಾಡಿ ನಮ್ಮ ಟಾರ್ಗೆಟ್ 402 PSI ಕ್ಲಾಸಸ್ನ ಪ್ಲೇಲಿಸ್ಟನ್ನು ನೋಡಬಹುದು. ಹಾಗೆ VAOಗೂ ಸಂಬಂಧಿಸಿದ ಪ್ಲೇಲಿಸ್ಟನ್ನು ಅದರ ಪಕ್ಕದಲ್ಲೇ ತೋರಿಸ್ತಾ ಇದ್ದೀನಿ, ಅದನ್ನು ಕೂಡ ಇನ್ನೂ ವಾಚ್ ಮಾಡಿಲ್ಲ ಅಂತಿದ್ದಲ್ಲಿ ಕ್ಲಿಕ್ ಮಾಡಿ ವಾಚ್ ಮಾಡಿ. ಥ್ಯಾಂಕ್ ಯು ಪೀಪಲ್. ನಾಳೆ 8 ಗಂಟೆಗೆ ಮತ್ತೊಂದು ಟ್ರಾನ್ಸ್ಲೇಷನ್ನ ಜೊತೆಯಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಹ್ಯಾಪಿ ಲರ್ನಿಂಗ್.